ಎಲ್ಲರಿಗೂ ಜೈ ಜಿನೇಂದ್ರ. ನಾವು ಇಲ್ಲಿವರೆಗೂ ಸ್ವರ ಪರಿವರ್ತನೆಯಲ್ಲಿ ರು, ಐ, ಔ, ಅಹಾದ ಬಳಕೆ ಪ್ರಾಕೃತದಲ್ಲಿಲ್ಲ. ನಂತರ ನಾವು ವ್ಯಂಜನದಲ್ಲಿ ಆದಿವ್ಯಂಜನ, ಮಧ್ಯವ್ಯಂಜನ, ಅಂತ್ಯವ್ಯಂಜನ. ಆದಿವ್ಯಂಜನದಲ್ಲಿ ಕೇವಲ 4 ಅಕ್ಷರಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಆ 4 ಅಕ್ಷರ ಮಾತ್ರ ಬದಲಾವಣೆಯನ್ನು ಹೊಂದುತ್ತೆ. ನಂತರ ನಾವು ಮಧ್ಯವ್ಯಂಜನ ಅಂದರೆ ಸ್ವರ ಮಧ್ಯವರ್ತಿ ವ್ಯಂಜನ. ಸ್ವರ ಮಧ್ಯವರ್ತಿ ವ್ಯಂಜನ ಅಂದಾಗ ನಾವು ಕಾಗ, ಚಾಜ, ತಾದ, ಪಾಬ, ಯಾವ ಹೀಗೆ 1 ಮತ್ತು 3ನೇ ಅಕ್ಷರಗಳು. ಅದು ಆ ಅಕ್ಷರದ ಜೊತೆಗೆ ಆ ಇದ್ದರೆ ಯ ಅಂತ ಕೇಳಿಸುತ್ತೆ. ಅಥವಾ ಆ ವ್ಯಂಜನದ ಜೊತೆಗೆ ಬೇರೆ ಸ್ವರವಿದ್ದರೆ ವ್ಯಂಜನವೇ ಲೋಪವಾಗಿ ಬರೀ ಸ್ವರ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ನಂತರ 2 ಮತ್ತು 4 ಮಹಾಪ್ರಾಣ ಅಕ್ಷರಗಳು ಬಂದಾಗ ಅದು ಮಹಾಪ್ರಾಣ ಅಕ್ಷರ ಹಾನಲ್ಲಿ ಬದಲಾವಣೆ ಹೊಂದುತ್ತದೆ. ಅದಕ್ಕೂ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಪ್ರಾಕೃತದಲ್ಲಿ ನಮಗೆ ಅಂತ್ಯವ್ಯಂಜನ ಇಲ್ಲ, ಅದು ಸ್ವರಾಂತ್ಯದಲ್ಲಿಯೇ ಬದಲಾವಣೆಯನ್ನು ಹೊಂದುತ್ತೆ. ಇವಾಗ ಯಾವತ್ ಅಂದಾಗ ತಾನಲ್ಲಿ ಏನಿದೆ? ವ್ಯಂಜನ. ನೀವು ಯಾವತ್ತಲ್ಲಿ ಇದೆ ಇಲ್ಲ, ತಾನಲ್ಲಿ ಬರೀ ವ್ಯಂಜನ ಇದೆ, ಸ್ವರ ಇಲ್ಲ. ಅದು ವ್ಯಂಜನ ಅಷ್ಟೇ. ಅದರಿಂದ ವ್ಯಂಜನಾಂತ್ಯ ಪ್ರಾಕೃತದಲ್ಲಿ ವ್ಯಂಜನಾಂತ್ಯ ಪದ ಇಲ್ಲ. ಅದೇನಾಗುತ್ತೆ? ತಾ ಹೋಗುತ್ತೆ, ಜಾವ ಆಗುತ್ತೆ. ಇವಾಗ ಜಗತ್ ತ ಅನ್ನೋದ್ರಲ್ಲಿ ಇಲ್ಲ, ಸ್ವರ ಇಲ್ಲ. ಸ್ವರಾಂತ್ಯ ಇದರಲ್ಲಿ ಯಾವಾಗಲೂ ವ್ಯಂಜನಾಂತ್ಯ ಪದಗಳು ಇಲ್ಲ. ನಾವು ಉತ್ತರ ಭಾರತ, ದಕ್ಷಿಣ ಭಾರತಕ್ಕೆ ಇರೋದು ಅವರು ವ್ಯಂಜನಾಂತ್ಯವಾಗಿ ಉಚ್ಚಾರ ಮಾಡ್ತಾರೆ. ನಾವು ವ್ಯಂಜನಾಂತ್ಯವಾಗಿ ಸ್ವರಾಂತ್ಯವಾಗಿ ಸ್ವರ ಸೇರಿಸ್ಕೊಂಡು ಪದಗಳನ್ನು ಬಳಸ್ತೀವಿ. ಸರಿತ್ ಸರಿಯಾ ಆಯ್ತದು. ಇಲ್ಲಿ ತಾ ಅಂತ ನಾವು ವ್ಯಂಜನಾಂತ ಪದಗಳನ್ನು ಹೀಗೆ ಬಳಸಲ್ಲ. ಹೀಗೆ ನಾವು ಮುಂದೆ ಸಾಹಿತ್ಯದಲ್ಲಿ ಬಂದಾಗ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ಪ್ರಾಕೃತದಲ್ಲಿ ವ್ಯಂಜನಾಂತ್ಯ ಪದಗಳು ಇಲ್ಲ. ಈಗ ನಾವು ಅಸಂಯುಕ್ತ ವ್ಯಂಜನಗಳ ಬಗ್ಗೆ ಎಲ್ಲ ತಿಳ್ಕೊಂಡು, ಆದರೆ ಪದದಲ್ಲಿ ದ್ವಿತ್ವ ಬಂದಾಗ ಏನು ಮಾಡ್ಬೇಕು? ಕನ್ನಡದಲ್ಲಿ ದ್ವಿತ್ವ ಅಂತೀವಿ, ನಾವು ಇವಾಗ ಸಂಯುಕ್ತ ವ್ಯಂಜನ ಅಂತೀವಿ. ಅದರಲ್ಲಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಸಂಯುಕ್ತ ವ್ಯಂಜನನ? ಸ್ವರ ಅಂದರೆ ಪ್ರತಿಯೊಂದು ವ್ಯಂಜನವೂ ಕೂಡ ಸ್ವರದ ಸಹಾಯ ಇಲ್ಲದೆ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಸಂಯುಕ್ತ ವ್ಯಂಜನ ಅಂದಾಗ ಸ್ವರವಿಲ್ಲದೆ 2 ವ್ಯಂಜನಗಳು ಒತ್ತಟ್ಟಿಗೆ ಬಂದರೆ ಅದನ್ನು ಸಂಯುಕ್ತ ವ್ಯಂಜನ ಅಂತ ಹೇಳ್ತೀವಿ ಅಲ್ವಾ? ವ್ಯಂಜನಗಳನ್ನ ಸ್ವರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಸಂಯುಕ್ತ ವ್ಯಂಜನ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಸ್ವರವಿಲ್ಲದೆ 2 ವ್ಯಂಜನಗಳು ಒತ್ತೊಟ್ಟಿಗೆ ಬರೋದು ಸಂಯುಕ್ತ ವ್ಯಂಜನ. ಇವಾಗ ಪದದಲ್ಲಿ ನಾವು ಎಷ್ಟೊಂದು ಸಂಯುಕ್ತ ವ್ಯಂಜನಗಳನ್ನು ನೋಡ್ತೀವಿ, ಅದು ಹೇಗೆ ಬದಲಾವಣೆಯನ್ನು ಹೊಂದುತ್ತೆ. ಮತ್ತು ನಾವು ಮೊದಲೇ ನಿಮಗೆ ನಿಯಮದಲ್ಲಿ ಹೇಳಿದ್ದೀವಿ, ಪ್ರಾಕೃತದಲ್ಲಿ ಸಜಾತೀಯ ದ್ವಿತ್ವ ಇದೆ, ವಿಜಾತೀಯ ದ್ವಿತ್ವ ಇಲ್ಲ. ದ್ವಿತ್ವ ಅಂದರೆ ಕನ್ನಡದಲ್ಲಿ 2 ಅಕ್ಷರಗಳು ಒತ್ತೊಟ್ಟಿಗೆ ಸ್ವರವಿಲ್ಲದೆ ಬರೋದಕ್ಕೆ ದ್ವಿತ್ವ ಅಂತೀವಿ. ಅದನ್ನ ಇಲ್ಲಿ ಸಂಯುಕ್ತ ವ್ಯಂಜನ ಅಂತೀವಿ. ಇವಾಗ ಲಗ್ನ ಅನ್ನೋದು ಏನಾಗ್ಬೋದು? ಅದರಲ್ಲಿ ಲಗ್ಗ ಆಗುತ್ತೆ ಅಂತಲ್ಲ, ಫಸ್ಟು ಲಗ್ನ ಅನ್ನೋದ್ರಲ್ಲಿ ಯಾವ್ಯಾವ ಅಕ್ಷರ ಇದೆ? ಲ ಆದಿ ಬಿಟ್ಬಿಡಿ, ಜ್ಞ ಇದೆ, ಇದು ವಿಜಾತೀಯ ಇದೆ, ಗ ಮತ್ತು ನ. ಹೀಗಾಗಿ ನ ಹೋಗುತ್ತೆ ಮೇಲ್ಗಡೆ. ಯಾಕೋಯ್ತು? ನಾ ಯಾಕೋಯ್ತು? ಅದು ವಿಜಾತಿ ಇದೆ. ವಿಜಾತಿ ಅಂತಲ್ಲ ಕಾರಣ. ಇಲ್ಲಿ ಹೇಳ್ಬೇಕಾಗಿರೋದು ವರ್ಗೀಯ ವ್ಯಂಜನದ ಮುಂದೆ ಅನುನಾಸಿಕಗಳು ಮತ್ತು ಅವರ್ಗೀಯ ವ್ಯಂಜನಗಳು ಬಲ ಕಡಿಮೆ. ಆದ್ರಿಂದ ಗ ವರ್ಗೀಯ ವ್ಯಂಜನ, ನ ಅನುನಾಸಿಕ, ಆದ್ರಿಂದ ಗ ಡಬಲ್ ಆಯ್ತು. ಇವಾಗ ನೀವೇನು ಇಟ್ಕೋಬೇಕು ನಿಯಮದಲ್ಲಿ? ವರ್ಗೀಯ ವ್ಯಂಜನದ ಮುಂದೆ ಅನುನಾಸಿಕವಾಗಲಿ ಅವರ್ಗೀಯ ವ್ಯಂಜನವಾಗಲಿ ಬಂದಾಗ ವರ್ಗೀಯ ವ್ಯಂಜನ ದ್ವಿತ್ವ ಆಗುತ್ತೆ. ನಿಯಮ ಇಟ್ಕೋಬೇಕಾಗಿರೋದಿಲ್ಲಿ ನಾವು ಇಲ್ಲಿ ಸಮೀಕರಣ ಅಂದರೆ ಸಮರೂಪಕರಣ ಮಾಡೋದ್ರಿಂದ ಪ್ರಾಕೃತದಲ್ಲಿ ಉಚ್ಚಾರಣೆಗೆ ಸುಲಭ. ಈಗ ಅರಣ್ಯ, ರಣ್ಣ ಆಯಿತು, ರಣ್ಣ, ಅರಣ್ಯ,
ನಾನು ಕೂಡ ಅನುನಾಸಿಕ, ಯ ಅವರ್ಗೀಯ, ಅದರಿಂದ ಇಲ್ಲೇನಾಯ್ತು ರಣ್ಣ ಆಯ್ತು. ಕರ್ಮ, ಕಮ್ಮ ನಿಮಗ್ ಗೊತ್ತು, ಇದು ರೂಲ್ಸ್ ಏನು? ಕರ್ಮ ಅದು ರೂಲ್ಸು ಇವಾಗ ನಮ್ಗೆ ಅರ್ಥ ಆಗಂಗೆ ವರ್ಗೀಯ ಅವರ್ಗೀಯ ತಿಳ್ಕೊಬೇಕು. ಆಮೇಲೆ ಲೋಪ ಆಗುತ್ತೆ. ಇವಾಗ ಒಂದ್ಸತಿ ಅದನ್ನ ಹೇಳಾಯ್ತು. ಕರ್ಮ ಅನ್ನುವಾಗ ಮಾ ವರ್ಗೀಯ ನಂಜನ ಮತ್ತು ಇದು ಅನುನಾಸಿಕ, ಆದರೆ ರ ಅವರ್ಗೀಯ, ಆದ್ರಿಂದ ಇಲ್ಲಿ ಕಮ್ಮನೆ ದ್ವಿತ್ವ ಆಯ್ತು. ಆ ರೀತಿ ನಿಯಮಗಳು ನಮ್ಗೆ ಇವಾಗ ಮುಂದೆ ನಾವು ಸಾಹಿತ್ಯ ಓದುವಾಗ ಇದೇ ರೀತಿ ಶಬ್ದಗಳು ಸಿಗೋದ್ರಿಂದ ಈ ರೂಪದಿಂದ ನಾವು ಇದನ್ನ ಮಾಡು. ಬಿಲ್ವಾ, ಬಿಲ್ಲ, ಇಲ್ಲಿ ವಾ ಮತ್ತು ರ ಎರಡು ಅವರ್ಗೀಯ, ಆದ್ರೆ ಬಿಲ್ಲ ಯಾಕಾಯ್ತು ಇಲ್ಲಿ? ಬಿಲ್ವಾ, ಇದು ಮೊದಲು ಉಚ್ಚಾರಣೆ ಮಾಡೋದು ಲಾ, ಅದರಿಂದ ಲಾ ಡಬಲ್ ಆಯ್ತು. ಎರಡೂ ಒಂದೇ ವರ್ಗ. ಮೊದಲು ಲಾ ಉಚ್ಚಾರ ಮಾಡೋದ್ರಿಂದ ಇಲ್ಲಿ ಬಿಲ್ಲ ಆಯ್ತು. ಪೂರ್ವ, ಪೂವ ಶಬ್ದ ನೀವು ಎಷ್ಟೊಂದು ಸಾಹಿತ್ಯ ಓದಿದ್ದೀರಾ ಗೊತ್ತು. ಪೂರ್ವ ಇರೋದಿಲ್ಲಿ, ಪೂವ ಹೇಗಾಯ್ತು? ಅದು ಮೊದಲೇ ಆದಿದ್ದು ದೀರ್ಘ ಇದ್ದದ್ದು ಹರಸ್ವ ಆಯ್ತು. ಒಂದು ಹೊಸ ಬದಲಾವಣೆ ಇಲ್ಲಿ. ದ್ವಿತ್ವವನ್ನ ತೆಗೆದಿದ್ದರಿಂದ ಇಂದಿನ ಅಕ್ಷರ ಕೆಲವು ಸತಿ ದ್ವಿತ್ವ, ಕೆಲವು ಸತಿ ದೀರ್ಘ ಆಗುತ್ತೆ, ಕೆಲವು ಸತಿ ರಸ್ವ ಆಗುತ್ತೆ. ಅದರಿಂದ ಪೂರ್ವ ಅನ್ನೋದು ಪೂವ ಆಯ್ತು, ಪೂ ಅನ್ನೋದು ಪೂ ಆಯ್ತು. ಈಗ ಸರ್ವ, ಸವ್ವ ಅಂದ್ರೆ ಎರಡು ಒಂದೇ ವರ್ಗದ್ದು, ವಾ ಮತ್ತು ರಾ. ಆದ್ರೆ ಸರ್ ವಾ, ರಾ ಹೇಳ್ಬಿಟ್ಟು ವಾ ಹೇಳೋದ್ರಿಂದ ಇಲ್ಲಿ ಎರಡನೇದು ದ್ವಿತ್ವ ಆಗಿದೆ, ಸವ್ವ. ಈಗ ನಾವು ಕೆಲವು ಕಡೆ ಎರಡನೇ ಸತಿ ಉಚ್ಚಾರಣೆ ಮಾಡೋದು ದ್ವಿತ್ವ ಆಗುತ್ತೆ, ಕೆಲವು ಸತಿ ಮೊದಲನೇದು ದ್ವಿತ್ವ ಆಗುತ್ತೆ. ಕಲ್ಪ, ಕಪ್ಪ, 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 ಕಪ್ಪ ಅಂದಾಗ ಇಲ್ಲಿ ನಾವು ಇದು ಕಲ್ಪ, ಕಪ್ಪ ಅನ್ನೋದು ಪ ಅನ್ನೋದು ವರ್ಗೀಯ, ಲ ಅನ್ನೋದು ಅವರ್ಗೀಯ, ಅದರಿಂದ ಇಲ್ಲಿ ಕಪ್ಪ ಇದು ಡಬಲ್ ಆಯ್ತು. ಎರಡೂ ಒಂದೇ ವರ್ಗಕ್ಕಿದ್ದಾಗ ಒಂದೊಂದ್ಸತಿ ಮೊದಲನೇ ಸತಿ ಉಚ್ಚಾರ ಮಾಡೋದು ದ್ವಿತ್ವ ಆಗುತ್ತೆ, ಕೆಲವು ಸತಿ ಎರಡನೇ ಸತಿ ಮಾಡೋದು ಇದಾಗುತ್ತೆ. ಇವಾಗ ನಿಯಮಗಳು ಏನಂದ್ರೆ, ಸಾಮಾನ್ಯ ನಿಯಮ ಅಂದರೆ ಸಂಯುಕ್ತದಲ್ಲಿ ಸಬಲವಾಗಿರುವ ವ್ಯಂಜನವು ಬಲಹೀನ ವ್ಯಂಜನವನ್ನು ಸಮಾನಗೊಳಿಸುತ್ತದೆ. ಇದರಲ್ಲಿ ಬಲ ಹೇಗಿದೆ ಅಂದರೆ ಇವಕ್ಕೇನು ಹೇಳ್ತೀವಿ? ಶೇಷಾಗೆ, ಶೇಷ ಅಲ್ಲ ಹೇಳೋದು, ಸ್ಪರ್ಶವರ್ಣಗಳು ಅಂತ ಹೇಳ್ತೀವಿ ಅಲ್ವಾ. ಅನುನಾಸಿಕಗಳು ಅಂದ್ರೆ ಪಂಚಮ ವರ್ಣಗಳು. ಹಾಗೆ ಲ, ಸ, ವ, ಯ, ವ ಇವುಗಳು ಅಂದ್ರೆ 5 ವರ್ಗದಲ್ಲಿ ಮೊದಲ 4 ವರ್ಗಗಳು ಬಲಿಷ್ಠವಾಗಿರುತ್ತೆ. ಅಂತಿಮ ವರ್ಣಗಳು ಈ ರೀತಿ ನಾವು ಇಟ್ಕೋಬೇಕು. ಅದರ ಜೊತೆ ಬಲಹೀನ, ಬಲ ಅಂತ ಹೇಗೆ ಅಂದ್ರೆ ಅನುನಾಸಿಕ, ಮುಗಿಂದ ಹೇಳುವಂಥದ್ದು. ಇವಾಗ ಉದಾಹರಣೆಗೆ ಶಕ್ರಹ ಅಂತಿದೆ. ಇದರಲ್ಲಿ ಯಾವ್ಯಾವ ನಿಯಮ ಇಲ್ಲಿವರೆಗೂ ತಿಳ್ಕೊಂಡಿದೀವಿ? ಚಕ್ರ, ಶಕ್ರಹ. ಫಸ್ಟ್ ನಿಮ್ಮ ಮೈಂಡಿಗೆ ಬರ್ಬೇಕಾದ್ರು ವಿಸರ್ಗ ಇಲ್ಲ. ವಿಸರ್ಗದ ಜಾಗಕ್ಕೆ ಏನಾಗುತ್ತೆ? ಓ ಆಗುತ್ತೆ. ಮತ್ತೆ ಕ ಮತ್ತು ರಾನಲ್ಲಿ ಕ ವರ್ಗೀಯ, ರ ಅವರ್ಗೀಯ, ಅದರಿಂದ ಏನಾಯ್ತು? ವಿಸರ್ಗದ ಜಾಗಕ್ಕೆ ಓ ಬರುತ್ತೆ, ಅದರಿಂದ ಕೋ ಆಯ್ತು. ವ್ಯಾಖ್ಯಾನ, ವಕ್ಕಾನ, ಯಾತಕ್ಕಿಲ್ಲಿ ಯಾವ ಅಕ್ಷರ ಹೋಯ್ತು? ವ್ಯಾಖ್ಯಾನ. ಅದು ವಿಜಾತಿ ಇದ್ದದ್ರಲ್ಲ ಅದು ತೆಗೆದ್ವು. ಆಮೇಲೆ ಇದು ಖ ದೊಡ್ಡದಿತ್ತಲ್ಲ ಅದು ಚಿಕ್ಕದಾಯ್ತು. ಎರಡೂ ಇದೆಯಲ್ಲ, ಚಿಕ್ಕದಾಯ್ತು ಅಂತ ಹೇಳ್ತಿರಲ್ಲ. ಯಾವುದು? ವಕ್ಕಾಣ, ವ್ಯಾಖ್ಯಾನ. ಯಾ ಕಾನಲ್ಲಿ ಇದಾಯ್ತು, ಚಿಕ್ಕದಾಯ್ತು ಅಂತಿರಲ್ಲ. ಮಹಾಪ್ರಾಣ ಇದೆಯಲ್ಲ, ಅದು ಮಹಾಪ್ರಾಣಿ ಇದೆ, ದೊಡ್ಡ ಖ ಇಲ್ಲ, ಸಣ್ಣದ ಖ ಇದೆ ಅಂತ. ಇಲ್ಲಿ ಕಾ ದೊಡ್ಡದಲ್ವಾ ಇಲ್ಲಿರೋದು? ನೋಡ್ಕೊಂಡು ಹೇಳಿ. ಕೆಳಗಡೆ ಕೆಳಗಡೆ ಅದು ಸಣ್ಣ. ದ್ವಿತ್ವದಲ್ಲಿ ಕೆಳಗಡೆ ಮೇಲ್ಗಡೆ ಅಂತ ಹೇಳ್ಬಾರ್ದು. ಮೇಲ್ಗಡೆ ಸಾಮಾನ್ಯವಾಗಿ ದೊಡ್ಡದು ಬರಲ್ಲ. ಇವಾಗ ಎಲ್ಲಿ ವಿಸರ್ಗ ನಮ್ಮ ತಲೆಯಲ್ಲಿ ಏನ್ ಹೇಳ್ಬೇಕು? ವಿಸರ್ಗದ ಜಾಗಕ್ಕೆ ಓ ಬರುತ್ತೆ. ಇವಾಗ ನಗ್ನಃ, ನಗ್ನಃ ಅನ್ನೋದು ಸಂಸ್ಕೃತದಲ್ಲಿ ಪ್ರಥಮ ವಿಭಕ್ತಿ. ಇದು ನಗ್ನಃ ಏನಾಗ್ಬೇಕು? ವಿಸರ್ಗ ಹೋಗ್ಬೇಕು. ಗ ಇದ್ದದು ಡಬಲ್ ಆಗಿ ಗೋ ಆಗ್ಬೇಕು. ಲಗ್ಗೋ, ನಗ್ಗೋ. ನಾ ಹೇಳ್ತಾ ಇದೀವಲ್ಲ, ಆದಿನಲ್ಲಿ ಬಂದ್ರೆ ನಾಗುತ್ತೆ ಅಂತ. ಸ್ವರ್ಗ, ಸ್ವರ್ಗ, ಸಗ್ಗೋ. ಸಗ್ಗ ಹೇಗಾಯ್ತು? ಸ್ವರ್ಗ,
ಆಗ ನೀವು ಆದಿನಲ್ಲಿ ದ್ವಿತ್ವ ಅವರ್ಗೀಯದಲ್ಲಿ ರ ಹೋಯ್ತು. ಹಾಗಲ್ಲ ಹೇಳೋದು. ಪ್ರಾಕೃತದಲ್ಲಿ ಪದದ ಆದಿಯಲ್ಲಿ ದ್ವಿತ್ವ ಬರಲ್ಲ. ಸ್ವರ್ಗ ಅನ್ನೋದು ಸ ಆಯ್ತು. ಮತ್ತೆ ರ ಗ ಜೊತೆಗೆ ಘ ಬಲಶಾಲಿ, ಅದೇನಾಯ್ತು ಸಗ್ಗ ಆಯ್ತು. ಆದಿಯಲ್ಲಿ ದ್ವಿತ್ವ ಇಲ್ಲ ಅಂತ ಮೊದಲು ಹೇಳಿದಿರಲ್ಲ ಕ್ಲಾಸ್. ನೀವು ಅಪ್ಲೈ ಮಾಡ್ಕೋಬೇಕು. ಕೇಳೋ ವಿದ್ಯಾರ್ಥಿಗಳು ನೀವೆಲ್ಲ ಅಪ್ಲೈ ಮಾಡ್ಕೋಬೇಕು. ನೀವು ಟೀಚರ್ ಅಂತ ಗೊತ್ತು. ನಾವು ಈಗ ಸ್ಟೂಡೆಂಟ್, ನೀವು ಟೀಚರ್. ಈಗ ಪಕ್ವಹ 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 ಅಂದ್ರೆ ಪಾ ನಮ್ಮ ರೂಲ್ಸ್ ಬರಲ್ಲ, ಪಾನೇ ಇರುತ್ತೆ. ಕ್ವಾ ಅನ್ನೋದು ದ್ವಿತ್ವ, ವಿಸರ್ಗ ಇರೋದ್ರಿಂದ ಅದು ಪಕ್ವ ಆಯ್ತು. ಉಳ್ಕೊಂತು, ಅವರ್ಗೀಯದಲ್ಲಿರೋದ್ರಿಂದ ಹೋಯ್ತು. ಇದು ಸಮೀಕರಣ ಅಂದ್ರೆ ಪದಗಳನ್ನ ಒಂದೇ ರೀತಿ ಮಾಡುವುದು ಅಂತ. ಇದರಲ್ಲಿ ಪುರೋಗಾಮಿ ಪಶ್ಚಗಾಮಿ ಹೇಳ್ತೀವಿ. ಪುರೋಗಾಮಿ ಅಂದ್ರೆ ಏನಾಯ್ತು, ಮೊದಲ ಅಕ್ಷರ ಡಬಲ್ ಆಗೋದು. ಕಲ್ಯಾಣ, ಕಲ್ಲಾನ, ಇದು ಲಾ ಫಸ್ಟ್ ಉಚ್ಚಾರ ಮಾಡ್ತೀವಿ, ಅದರಿಂದ ಅದು ಲಾನೆ ಡಬಲ್ ಆಯ್ತು, ಕಲ್ಯಾಣ. ಇದಕ್ಕೆ ಪುರೋಗಾಮಿ ಹೇಳ್ತೀವಿ. ಮೊದಲು ಉಚ್ಚಾರ ಮಾಡುವ ಅಕ್ಷರ ಡಬಲ್ ಆಗೋದು ಪುರೋಗಾಮಿ. ಸಮಗ್ರ, ಸಮಗ್ರ. ಇವಾಗ ಸಾನು ರೂಲ್ಸ್ ಬರಲ್ಲ, ಮಾನು ಚೇಂಜ್ ಆಗಲ್ಲ, ಗ್ರ ಮಾತ್ರ ಬಂತು. ಅದು ಗ ಜೊತೆಗೆ ರಾ ಬಂದ್ರೆ ಗ ಡಬಲ್ ಆಯ್ತು. ಇವಾಗ ನಮ್ಮ ಮೈಂಡಲ್ಲಿ ಏನು ಉಳ್ಕೋಬೇಕು, ವರ್ಗೀಯ ವ್ಯಂಜನದ ಮುಂದೆ ಅವರ್ಗೀಯ ಬಂದಾಗ ವರ್ಗೀಯ ಡಬಲ್ ಆಗುತ್ತೆ. ಮೊದಲ ಅಕ್ಷರ ಡಬಲ್ ಆದರೆ ಅದಕ್ಕೆ ಪುರೋಗಾಮಿ ಅಂತ ಹೇಳ್ತೀವಿ ಅಲ್ವಾ. ವರ್ಣ, ವರ್ ರಾ ಹೇಳ್ಬಿಟ್ಟು ನಾ ಹೇಳ್ತೀವಿ, ಅದನ್ನ ಮೊದಲು ಉಚ್ಚಾರ ಮಾಡೋದು, ಇದು ಡಬಲ್ ಆಯ್ತು. ಪಶ್ಚಗಾಮಿ, ನಂತರ. ನಂತರ ಅನ್ನೋದು ಯುಕ್ತ. ಯುಕ್ತ ಯಾವ್ದು ಮೊದಲು ಉಚ್ಚಾರ ಮಾಡೋದು, ಯುಕ್ತ. ಕಾದ್ಮೇಲೆ ತಾ ಹೇಳಿದ್ವು, ಆದ್ರಿಂದ ತಾ ಡಬಲ್ ಆಯ್ತು ಇಲ್ಲಿ. ಇದಕ್ಕೆ ಪಶ್ಚಗಾಮಿ ಅಂತ ಹೇಳ್ತೀವಿ. ಮೊದಲು ಉಚ್ಚಾರ ಮಾಡುವ ಅಕ್ಷರ ಡಬಲ್ ಆದ್ರೆ ಪುರೋಗಾಮಿ, ಎರಡನೇ ಸಲ ಉಚ್ಚಾರ ಮಾಡುವಂತ ಅಕ್ಷರ ಹೇಳಿದ್ರೆ ಪಶ್ಚಗಾಮಿ. ಶಬ್ದ, ಅದೇ ಇದೇ ರೂಲ್ಸ್ ಇಟ್ಕೊಂಬಿಡಿ. ಶಬ್ದ, ಶಬ್ದ ಬಾ ಹೇಳಿದ್ಮೇಲೆ ದಾ ಹೇಳಿದ್ವು. ಇದು ತಿಳ್ಕೊಳ್ಳಿ, 28 ಪೇಜ್. ಬಾಯಿಯ ಸದ್ದ ಮಹನ್ನವು. ಅದರಿಂದ ಪಶ್ಚಗಾಮಿ ಪುರೋಗಾಮಿ ಇದು ಯಾವ ಇದ್ರೊಳಗೆ ಬರುತ್ತೆ, ಸಮರೂಪಕರಣ. ಸಮರೂಪಕರಣದಲ್ಲಿ ಮೊದಲ ರೂಲ್ಸು ಬಲಶಾಲಿ ಅಕ್ಷರದ ಮುಂದೆ ಅನುನಾಸಿಕಗಳು ಮತ್ತು ಅವರ್ಗೀಯ ವ್ಯಂಜನಗಳು ಬಂದಾಗ ವರ್ಗೀಯ ವ್ಯಂಜನಗಳು ಡಬಲ್ ಆಗುತ್ತೆ. ಒಂದ್ಸತಿ ಉಚ್ಚಾರ ಮಾಡುವಾಗ ಯಾವುದು ಮೊದಲ ಅಕ್ಷರದಾದರೆ ಅದು ಪುರೋಗಾಮಿ, ನಂತರದ ಅಕ್ಷರ ಬಂದರೆ ಪಶ್ಚಗಾಮಿ. ಇದಿಷ್ಟು ಸಮರೂಪಕರಣದಲ್ಲಿ. ನಂತರ ನಾವು ಪಾರಿಹಾರಿಕ ದೀರ್ಘೀಕರಣ ಅಂತ ಹೇಳ್ತೀವಿ. ಪಾರಿಹಾರಿಕ ದೀರ್ಘೀಕರಣ ಅಂದರೆ, ಪಾರಿಹಾರಿಕ ಅಂದರೆ ಪರಿಹಾರವಾಗಿ ಕೊಡೋ ಅಂಥದ್ದು, ಕಾಂಪೆನ್ಸೆಂಟ್ರಿ ಲ್ಯಾಂಡ್ರಿಂಗ್ ಅಂತ ಹೇಳ್ತೀವಿ. ಇವಾಗ ಎಲ್ಲೋ ಸೈಟ್ ತಗೊಂಡು ಇನ್ನೆಲ್ಲೋ ಅದಕ್ಕೆ ಬದಲಾಗಿ ಕೊಡ್ತಾರಲ್ಲ ಹಾಗೆ. ಈಗ ವರ್ಷ ಅಂದ್ರೆ ವಾಸ. ಯಾಕಾಯ್ತು ವರ್ಷ? ವಾ ಇತ್ತಲ್ಲಿ ವಾಸ ಆಯ್ತು. ದ್ವಿತ್ವವನ್ನು ತೆಗೆದಿದ್ರಿಂದ ಹಿಂದಿನ ಅಕ್ಷರಕ್ಕೆ ಸ್ವಲ್ಪ ಬಲ ಕೊಡ್ತಾರೆ, ವಾಸ ಆಯ್ತು. ಇದಕ್ಕೆ ಪಾರಿಹಾರಿಕ ದೀರ್ಘೀಕರಣ. ಸ್ಪರ್ಶ, ಫಾಸ. ಫಾಸ ಅಂದ್ರೆ ಸಾನಲ್ಲಿ ಪಾ ಇರುವಾಗ ಪಾ ಉಳ್ಕೋತು, ಅದಕ್ಕೆ ಕೆಳಗಡೆ ಇದಕ್ಕೆ ಸ್ವಲ್ಪ ಬಲ ಕೊಟ್ಟರು ಫಾಸ ಆಯ್ತು. ದುಶಾಸನ, ದುಶಾಸನ ಯಾವ ರೂಲ್ಸ್ ಇಂದ ಆಯ್ತು? ಶಾ ದ್ವಿತ್ವದಿಂದ ಸಾ ಆಯ್ತು, ಆದ್ರಿಂದ ಹಿಂದಿನ ಅಕ್ಷರಕ್ಕೆ ಒಂಚೂರು ಬಲ ಕೊಟ್ಟರು ದುಶಾಸನ ಆಯ್ತು. ವರ್ಷ ಆಯ್ತು, ವರ್ಷ ಹೇಳಿದೆ ಅಲ್ವಾ. ಪುಷ್ಯ, ವಿಶ್ವಾಸ, ವಿಸಾಸ. ಇದು ಶ್ವಾಸ ಹೋಗಿದ್ರಿಂದ ಹಿಂದಿನ ಅಕ್ಷರಕ್ಕೆ ದೀರ್ಘ ಕೊಟ್ಟರು. ವಿಶ್ವಾಸ ತೆಗೆದುಕೊಳ್ಳಬೇಕು. ಇದಕ್ಕೆ ಪಾರಿಹಾರಿಕ ದೀರ್ಘೀಕರಣ ಅಂತ ಹೇಳ್ತೀವಿ. ಮತ್ತೆ ಪ್ರಾಕೃತದಲ್ಲಿ ನಮಗೆ ಕನ್ನಡದಲ್ಲಿರೋ ಹಾಗೇನೆ ಸಂಧಿಗಳಿರೋದ್ರಿಂದ ಅದು ಸುಲಭನೇ ಇದೆ. ಜೀವ ಜೀವ ಅನ್ನುವಾಗ ಜೀವ ವಾ ಜೊತೆಲಿರೋ ಆ ತಗೊಂಡ್ರೆ ಈ ಕಡೆ ಜೀವ ಅಜೀವ. ಅದರಿಂದ ಸಂಧಿ ಶಬ್ದಗಳು ನಿಮಗೇನು ಹೆಚ್ಚು ಅದು ವ್ಯಂಜನ ಸಂಧಿಯಿಂದ ವ್ಯಂಜನ. ಇಷ್ಟು ಸಾಕ.
ನಾನು ಇನ್ನೊಂದು ಆಗಲ್ವಾ? ಓಕೆ.